Asian Builders and Contractors. We make your dream home come true. Residential. ನ್ಯೂಸ್ ಔಟ್ಲುಕ್ಗೆ ಮತ್ತೆ ಸ್ವಾಗತ. ನ್ಯೂಸ್ ಔಟ್ಲುಕ್ ನಲ್ಲಿ ಈಗ ವೀಕ್ಷಕ ವರದಿಗಾರಿಕೆ ಸರದಿ. ವೀಕ್ಷಕ ವರದಿಗಾರರು ಯಾರು ಏನು ವರದಿ ಮಾಡಿದ್ದಾರೆ ನೋಡೋಣ. ಮತ್ತೆ ಮಾಡ್ತಾನೆ ಈಗ ಇಲ್ಲ ಸರ್ಕಾರ ನೀಡುವ ವೇತನದ ಹೊರತಾಗಿ ಬೇರೆ ಕಡೆಯಿಂದ ಆದಾಯ ನಿರೀಕ್ಷೆ ಮಾಡುವ ಸರ್ಕಾರಿ ನೌಕರರೇ ಈಗಿನ ಕಾಲದಲ್ಲಿ ಹೆಚ್ಚು. ಆದರೆ ಇಲ್ಲೊಬ್ಬ ಸರ್ಕಾರಿ ಶಾಲೆ ಶಿಕ್ಷಕ ತಮಗೆ ಬರುವಂತಹ ತಿಂಗಳದ ಸಂಬಳದಲ್ಲಿ 2% ವಿದ್ಯಾರ್ಥಿಗಳಿಗಾಗಿ ಕೂಡಿಟ್ಟು ಮಕ್ಕಳಿಗೆ ಸ್ಮಾರ್ಟ್ ಕ್ಲಾಸ್ ಅನ್ನ ನಡೆಸಿಕೊಡ್ತಾ ಇದ್ದಾರೆ. ಕೊಪ್ಪಳದ ಗಡಿಯಾರ ಕಂಬದ ಸಮೀಪ ಇರುವಂತಹ ಸರ್ಕಾರಿ ಶಾಲೆಯಲ್ಲಿ ಮೊಹಮ್ಮದ್ ಅಬೀಬ್ ಹುಸೇನ್ ಅಖ್ತರ್ ಅನ್ನೋರು ಸುಮಾರು 1.5 ಲಕ್ಷ ರೂಪಾಯಿಯನ್ನ ಖರ್ಚು ಮಾಡಿ ಲ್ಯಾಪ್ಟಾಪ್ ಮತ್ತು ಪ್ರಾಜೆಕ್ಟರ್ ನ ಖರೀದಿಸಿ ವಿಜ್ಞಾನ ವಿಷಯದ ಪಾಠ. ಸ್ಥಳೀಯರಾದಂತಹ ಸುಮಾ ಬೊಂದಾಡೆ ಅನ್ನೋರು ವೀಕ್ಷಕ ವರದಿಗಾರರಾಗಿ ವರದಿಯನ್ನ ಮಾಡಿದ್ದಾರೆ. ಹೇಗಿದೆ ಅಲ್ಲಿ ಆ ಶಿಕ್ಷಕರ ಒಂದು ಕ್ರಮ ಅನ್ನುವಂಥದ್ದನ್ನು ನೋಡೋಣ ಬನ್ನಿ. ನಮಸ್ತೆ, ನನ್ನ ಹೆಸರು ಸುಮಾ ಬೊಂದಾಡೆ ಅಂತಂದು. ಅಭಿ ಸರ್ ಅಂತಂದು ಇಲ್ಲಿ ಸ್ಮಾರ್ಟ್ ಕ್ಲಾಸ್ ಅನ್ನು ಓಪನ್ ಮಾಡಿದ್ದಾರೆ. ಸ್ವತಃ ಅವರು 1.5 ಲಕ್ಷ ರೂಪಾಯಿ ಅವರು ಖರ್ಚು ಮಾಡಿ ಮಕ್ಕಳಿಗೆ ಪಾಠ, ವಿಜ್ಞಾನ ಮತ್ತು ಗಣಿತ ಯಾವ ತರ ಪಾಠ ಮಾಡ್ತಾರೆ ಅಂತಂದು ನಾವು ಈಗ ಹೋಗಿ ನೋಡೋಣ. ನಾವೀಗ ಅಭಿ ಸರ್ ನಿರ್ಮಿಸಿದಂತ ಸ್ಮಾರ್ಟ್ ಕ್ಲಾಸ್ ಒಳಗಡೆ ಇದ್ದೀವಿ. ನೋಡೋಣ ಈಗ ಅಭಿ ಸರ್ ಯಾವ ತರ ಪಾಠ ಮಾಡ್ತಾರೆ ಅಂತಂದು. ಟೋಟಲ್ 80,000 ಅವ್ರು ಖರ್ಚು ಮಾಡಿ, ಸ್ವತಃ ಅವರು ರೊಕ್ಕದಿಂದ ಖರ್ಚು ಮಾಡಿದಂತ ಲ್ಯಾಪ್ಟಾಪ್ ಮತ್ತೆ ಪ್ರಾಜೆಕ್ಟ್ ವರ್ಕ್. ಪಾಠ ಯಾವ ತರ ಮಾಡ್ತಾರೆ ಅಂದ್ರೆ ಸ್ಕ್ರೀನ್ ಮೇಲೆ ಗ್ರಹ ಮತ್ತೆ ಉಪಗ್ರಹ ಯಾವ ತರ ಇರ್ತವೆ ಅಂತಂದು ಮಕ್ಕಳಿಗೆ ತೋರಿಸಿ ಪಾಠ ಮಾಡೋದ್ ಬಗ್ಗೆ ಅವ್ರಿಗೆ ಹೆಚ್ಚಿಗೆ ಮನ್ಸಿಗೆ ಇದೇ ತರ ಇರುತ್ತೆ ಅಂತ ನೆನಪು ಬರುತ್ತೆ. ಗ್ರಹ ಹೆಂಗಿರುತ್ತೆ ಅಂತಂದ್ರೆ ಅವಾಗ ಬಹಳ ನೆನಪಾಗುತ್ತೆ. ಇದೇ ತರ ಇರುತ್ತೆ. ಇಲ್ಲಿ ನೋಡ್ರಿ ಚಾರ್ಟ್ಸ್, ಗಣಿತ ಮತ್ತೆ ವಿಜ್ಞಾನದ್ದು ಚಾರ್ಟ್ಸ್ ಗಳನ್ನು ಮಾಡಿ ಇಲ್ಲಿ ಹುಡ್ರಿಗೆ ತೋರ್ಸಕ್ಕೆ ಮಾಡಿದ್ದಾರೆ. ಅಲ್ಲ ನೋಡ್ರಿ ಯಾವ ತರ ಪ್ರಾಜೆಕ್ಟ್ ವರ್ಕ್ ಯಾವ ತರ ಮಾಡ್ಬೋದು, ಚಾರ್ಟ್ಸ್ ಯಾವ ತರ ಮಾಡಿ ತೋರ್ಸ್ಬಹುದು ಮಕ್ಕಳಿಗೆ ಅಂತಂದು ಸರ್ ಈ ತರ ಎಲ್ಲಾ ರೆಡಿ ಮಾಡಿ ಮಕ್ಕಳಿಗೆ ಹೇಳ್ಕೊಡ್ತಾರಲ್ಲ, ಬಹಳ ಖುಷಿ ಆಗುತ್ತೆ ನಮಗೆ. ಇವತ್ತಿನ ಕಾಲದಲ್ಲಿ ಬಹಳ ಮಂದಿ ರೊಕ್ಕ ಖರ್ಚು ಮಾಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಈಗ ನೀವು ನಿಮ್ಮ ಸ್ವತಃ ರೊಕ್ಕದಿಂದ ಖರ್ಚು ಮಾಡಿದ್ರಲ್ಲ, ನಿಮಗೆ ಪ್ರೇರಣೆ ಏನಾಗಿತ್ತು? ಮಕ್ಕಳಿಗೆ ಕಲಿಕೆ ಏನಾಗುತ್ತೆ ಅಂತ ಹೇಳಿದ್ರೆ ಆಡಿಯೋ ಮತ್ತು ವಿಡಿಯೋ ಮುಖಾಂತರ ನೋಡುವುದರಿಂದ, ಚಿತ್ರಗಳನ್ನ ನೋಡುವ ಮುಖಾಂತರ, ವಿಡಿಯೋಗಳನ್ನ ನೋಡುವುದ್ರ ಮುಖಾಂತರ ಕಲಿಕೆ ಬಹಳಷ್ಟು ಪರಿಣಾಮಕಾರಿಯಾಗಿರುತ್ತೆ. ಮಕ್ಕಳು ನೋಡೋದ್ರಿಂದ ಬಹಳ ಕಲಿತವೆ. ಈ ನಾವು ಬರೇ ಪುಸ್ತಕ ಹಿಡಿದು ಪಾಠ ಮಾಡಿದ್ರೆ ಅದು ಮಕ್ಕಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬೋರಿಂಗ್ ಆಗುತ್ತೆ, ಮತ್ತೆ ಕಲಿಕೆ ಬೇಗ ಅರ್ಥ ಆಗಲ್ಲ. ಆಮೇಲೆ ಆಕ್ಚುಲಿ ನಮ್ಮಲ್ಲಿ ಬರುವಂತ ಮಕ್ಕಳೆಲ್ಲವೂ ಸ್ಲಮ್ ಮಕ್ಕಳು, ಬಡ ಮಕ್ಕಳು, ಫುಟ್ಪಾತ್ ನಲ್ಲಿ ಹಣ್ಣುಗಳನ್ನ ಮಾರುವಂತ ಮಕ್ಕಳು. ಅವರಿಗೆ ಕಲಿಕೆಯನ್ನ ನಾವು ಕೊಡೋದ್ರಲ್ಲಿ ನಮ್ಮ ಆಕ್ಚುಲಿ ಇದೇ ಕೊಡೋದು ಒಂದು ಒಳ್ಳೆಯ ಕೆಲಸ. ಹೀಗಾಗಿ ನಾನು ಮಾಡ್ತಾ ಇದ್ದೀನಿ ಮೇಡಮ್. ಸ್ಮಾರ್ಟ್ ಪ್ರೈವೇಟ್ ಶಾಲೆಗಳು ಮಾತ್ರ ಸೀಮಿತ ಆಗಿತ್ತು. ಸ್ಮಾರ್ಟ್ ಕ್ಲಾಸ್ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಅಭಿ ಸರ್ ವತಿಯಿಂದ ಸ್ಮಾರ್ಟ್ ಕ್ಲಾಸ್ ಅನ್ನು ಮಕ್ಕಳು ಕಲೀಲಿಕ್ಕೆ ಬಹಳ ಅನುಕೂಲ ಆಗಿದೆ. ಅಭಿ ಸರ್ಗೆ ನಮ್ಮ ಧನ್ಯವಾದಗಳು ತಿಳಿಸೋಣ. ಇದೇ ತರ ಅಭಿ ಸರ್ ಇಂದ ಬೇರೆ ಶಿಕ್ಷಕರು ಕೂಡ ಪ್ರೇರಣೆ ಆಗ್ಲಿ ಅಂತಂದು ನಾವು ಬಯಸ್ತೇವೆ. ಮಾದರಿ ಶಿಕ್ಷಕರಾಗಿರುವಂತಹ ಅಬೀದ್ ಹುಸೇನ್ ಅವರೇ ಈಗ ನಮ್ಮ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಅವ್ರು ನಾವು ಮಾತಾಡ್ಸ್ಕೊಂಡು ಬರೋಣ. ಅಬೀದ್ ಹುಸೇನ್ ಅವರೇ ನಮಸ್ಕಾರ. ಸರ್, ನಿಮಗೆ ಎಷ್ಟು ಒಟ್ಟು ಸಂಬಳ ಬರ್ತಾ ಇದೆ? ಪ್ರತಿ ತಿಂಗಳು ಎಷ್ಟು ಸಂಬಳ ಬರುತ್ತೆ ನಿಮಗೆ? 35,000. ಅದರಲ್ಲಿ ಎಷ್ಟನ್ನ ನೀವು ಈ ವಿಜ್ಞಾನ ಕಲಿಕೆಗೋಸ್ಕರ, ಮಕ್ಕಳ ಕಲಿಕೆಗೋಸ್ಕರ ವಿನಿಯೋಗ ಮಾಡ್ತಾ ಇದ್ದೀರಿ? ಸರ್ ಇದು ಮೊದಲಿಂದಾನೇ ಸ್ಟಾರ್ಟಿಂಗ್ ಇಂದಲೇ ಇದೆ ಸರ್. ಯಾವಾಗ ನಾನು 8,000 ತಗೊಳ್ತಾ ಇದ್ದೆ ಸ್ಯಾಲ್ರಿ, ಅವಾಗಿಂದಾನೇ ಇದು ಪ್ರೊಸೆಸ್ ಅಲ್ಲಿ ಇದೆ ಸರ್. ಓಕೆ, ಅವಾಗಿಂದಲೇ ನೀವು ಶುರು